ಯಾವುದಕ್ಕೂ ಅಳಕಲಿಲ್ಲ ಅವರು, ಯಾವುದಕ್ಕೂ ಬೆದರಲಿಲ್ಲ, ಯಾವುದಕ್ಕೂ ಅಂಜಿಕೆ ಆಗಲಿಲ್ಲ. ಅದರ ಮಧ್ಯೆ ರೋಡ್ ಶೋ ಮಾಡಿದರು, ಅತ್ಯಂತ ಆತಂಕಿತ ಪ್ರದೇಶದಲ್ಲೂ ರೋಡ್ ಶೋ ಮಾಡಿದರು. ಎಲ್ಲಿಯೂ ಏನನ್ನೂ ಆಗಲಿಲ್ಲ. ಭಾರತ ಮೊದಲನಾಗಿ ಇಲ್ಲ, ನಾವು ಯಾರಿಗೂ ಹೆದರುವುದಿಲ್ಲ, ನಮ್ಮನ್ನು ಹೆದರಿಸಲಿಕ್ಕೆ ಆಗುವುದೂ ಇಲ್ಲ. ನಾವು ಇಡೀ ಭಾರತದಲ್ಲಿ ನಾವು ಪ್ರೀತಿಯ ಅಂಗಡಿಯನ್ನು ತೆರೆಯಲಿಕ್ಕೆ ಹೊರಟಿದ್ದೇವೆ, ಪ್ರೇಮ್ ಕಿ ದುಕಾನನ್ನು ನಾವು ಓಪನ್ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತಂದರು. ಮೊಘಲ್ ದೊರೆ ಬಾಬರ್ಗಿಂತ ಮೋದಿಯವರು ಕ್ರೂರಿ ಅಂತ ಹೇಳಿದರು. 65% ಹೆಚ್ಚು ರಾಮ ಮಂದಿರದ ಪುನರ್ಸ್ಥಾಪನೆ ಮತ್ತು ಪುನರ್ ಪ್ರತಿಷ್ಠಾಪನಾ ಈ ಮಹೋತ್ಸವದ ಚಾರಿತ್ರಿಕ ಸಂದರ್ಭದಲ್ಲಿ ಕರ್ನಾಟಕದ ಕನ್ನಡಿಗರೇ ಪಾಲ್ಗೊಂಡಿದ್ದರು ಅನ್ನುವುದು ಬಹಳ ವಿಶೇಷವಾದದ್ದು. ಕೇವಲ 6 ತಿಂಗಳಲ್ಲಿ ಮಾಡಬಾರದ ಅಧ್ವಾನವನ್ನು ಮಾಡಿ, ಖಜಾನೆಯನ್ನು ಖಾಲಿ ಮಾಡಿ, ಜನರಿಗೆ ದುರ್ಭಿಕ್ಷ ಯೋಗವನ್ನು ಕರುಣಿಸಿ, ನುಡಿದಂತೆ ನಡೆದಿದ್ದೇವೆ ಅಂತ ಎದೆಯನ್ನು ಮೀಕರಿಸಿ ಹೊರಟಂಥ ಒಂದು ಮಾತಿನ ಸಾಕ್ಷಾತ್ಕಾರ ಅಲ್ಲ ಇದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಪ್ರಾಯಶಃ ಭರತಖಂಡದ ಅಖಂಡವಾದಂಥ ಚರಿತ್ರೆಯಲ್ಲಿ ಸನಾತನಗಳಿಗೆ ಮತ್ತು ಸನಾತನ ಧರ್ಮ ಸಂಸ್ಕೃತಿಯನ್ನು ನಮ್ಮ ಜೀವನದ ಉಸಿರು ಅಂತ ಬದುಕಿದವರಿಗೆ 500 ವರ್ಷಗಳ ಹೋರಾಟದ ಅವಿರತವಾದಂಥ ರಾಮನ ಹೆಸರಿನಲ್ಲಿ ಬಲಿದಾನಗೈದಂಥ ಆ ಒಂದು ಇಡೀಯದಾದಂಥ ಹೋರಾಟಕ್ಕೆ ಮತ್ತು ರಾಮಲಲ್ಲಾನ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗಬೇಕು ಅಂತ ಹೋರಾಟದಲ್ಲಿ ಪಾಲ್ಗೊಂಡು ಆತ್ಮಾರ್ಪಣೆ ಮಾಡಿದಂಥ ಭಕ್ತರಿಗೆ, ಆ ಭಕ್ತರ ಹೃದಯಕ್ಕೆ, ಅವರ ಆತ್ಮಕ್ಕೆ ಇವತ್ತು ಅತ್ಯಂತ ಒಂದು ಸುದಿನ ಅಂತ ನಾನು ಭಾವಿಸ್ತೇನೆ. ಸರಿಯಾದ ಸಮಯಕ್ಕೆ ರಾಮಲಲ್ಲಾನ ಪುನರ್ ಪ್ರತಿಷ್ಠಾಪನೆಯ ವಿದ್ಯುಕ್ತವಾದಂಥ ಎಲ್ಲ ಕಾರ್ಯಗಳು ಸಾಂಗವಾಗಿ ನಡೆದಿವೆ. ಮೋದಿಯವರ ನೇತೃತ್ವ, ಮೋಹನ್ ಭಾಗವತರು, ಉತ್ತರ ಪ್ರದೇಶದ ರಾಜ್ಯಪಾಲರಾದಂಥ ಆನಂದಿಬೆನ್ ಮತ್ತು ಮುಖ್ಯಮಂತ್ರಿ ಯೋಗಿನಾಥ್ ಅವರ ಜೊತೆಗೆ ನಮ್ಮ ಕರ್ನಾಟಕದ ಅತ್ಯಂತ ಹೆಮ್ಮೆಯ ಪೇಜಾವರ ಶ್ರೀಗಳು, ಹಿರಿಯ ಶ್ರೀಗಳು ವಿಶ್ವೇಶ್ವರ ತೀರ್ಥರು ಇದೇ ರಾಮ ಮಂದಿರದ ಒಂದು ಶತಮಾನದ ಕನಸಿಗೆ ಅತ್ಯಂತ ವಿದ್ಯುಕ್ತವಾಗಿ ಟೊಂಕ ಕಟ್ಟಿ ನಿಂತವರು. ಧರ್ಮ ಸಂಸತ್ತಿನಲ್ಲೇ ಹಲವು ನಿರ್ಧಾರಗಳು ಉಡುಪಿಯಲ್ಲೇ ನಡೆದಿದ್ದವು ಅವರ ಪರ್ಯಾಯದಲ್ಲಿ. ಅಂಥ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಧೀಶಕ್ತಿಯಾಗಿ, ಆತ್ಮಶಕ್ತಿಯಾಗಿ ನಿರಂತರವಾಗಿ ಕೇಂದ್ರ ಸರ್ಕಾರದೊಟ್ಟಿಗೆ ಮಾತುಕತೆಯನ್ನು, ಸಂಧಾನವನ್ನು ಮತ್ತು ಮುಂದಿನ ನಡೆಯನ್ನು ನಿರ್ಧರಿಸಲಿಕ್ಕೆ ಚಾರಿತ್ರಿಕವಾದಂಥ ಕೆಲಸ ಮಾಡಿದಂಥ ಪೇಜಾವರ ಹಿರಿಯ ಶ್ರೀಗಳಾದಂಥ ವಿಶ್ವೇಶ್ವರ ತೀರ್ಥರು ಅವರ ನೆನಪಲ್ಲಿ ಅವರ ಕಿರಿಯ ಶ್ರೀಗಳು, ಶಿಷ್ಯರು ಆದಂಥ ವಿಶ್ವಪ್ರಿಯ ತೀರ್ಥರ ಹೊತ್ತು ಅಲ್ಲಿ ವಿದ್ಯುಕ್ತವಾಗಿ ಇವತ್ತು ಅಲ್ಲಿ ನಿಂತು, ಪ್ರಧಾನಿಯವರ ಬೆನ್ನ ಹಿಂದೆ ನಿಂತು ಅಲ್ಲಿ ಕಾಣಿಸಿಕೊಂಡದ್ದು ಬಹುಶಃ ಕರ್ನಾಟಕದ ಕನ್ನಡಿಗರಿಗೆ ವಿಶೇಷವಾದಂಥ ಒಂದು ಪುಳಕೋತ್ಸವವನ್ನು ತಂದಿದೆ ಅಂತ ನಾನು ಭಾವಿಸ್ತೇನೆ. ಬಹುತೇಕವಾಗಿ ಅಲ್ಲಿಯ ದೀಪಾಲಂಕಾರದಿಂದ ಹಿಡಿದು ಕಲ್ಲು ಮೈಸೂರಿನದ್ದು, ಅದನ್ನು ಕೆತ್ತಿದ್ದು ಮೈಸೂರಿನ ಕಲಾವಿದರು ಅರುಣ್ ನಾಗರಾಜ್, ಮತ್ತು 65% ಹೆಚ್ಚು ರಾಮ ಮಂದಿರದ ಪುನರ್ಸ್ಥಾಪನೆ ಮತ್ತು ಪುನರ್ ಪ್ರತಿಷ್ಠಾಪನಾ ಈ ಮಹೋತ್ಸವದ ಚಾರಿತ್ರಿಕ ಸಂದರ್ಭದಲ್ಲಿ ಕರ್ನಾಟಕದ ಕನ್ನಡಿಗರೇ ಪಾಲ್ಗೊಂಡಿದ್ದರು ಅನ್ನುವುದು ಬಹಳ ವಿಶೇಷವಾದದ್ದು. ಅದಕ್ಕಿಂತ ಇನ್ನೊಂದು ಬಹಳ ಮುಖ್ಯವಾದದ್ದು, ಕನ್ನಡದ ಎಲ್ಲ ಚಾನೆಲ್ಗಳು ಅತ್ಯಂತ ಒಂದು ಪ್ರೊಫೆಷನಲ್ ಆಗಿ, ವೃತ್ತಿಪರತೆಯಿಂದ ಇಂಚಿಂಚನ್ನು ಕಳೆದ 15 ದಿನಗಳಿಂದ ಎಲ್ಲ ಅಲ್ಲಿಯ ವಿಶೇಷಗಳನ್ನು ತೋರಿಸ್ತಾ ಇದ್ದಾರೆ. ಅದು ಕೂಡ ಒಂದು ಚರಿತ್ರೆ ಅಂತ ನಾನು ಭಾವಿಸ್ತೇನೆ. ಮತ್ತು ಆ ಎಲ್ಲ ಚಾನೆಲ್ಗಳು ಇಡೀ ಕನ್ನಡಿಗರಿಗೆ ಅಯೋಧ್ಯೆಯ ದಿವ್ಯ ದರ್ಶನವನ್ನು ಮಾಡಿದೆ. ಇವತ್ತಿನ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಇಂಚಿಂಚನ್ನು
ಪರಿಚಯಿಸಿದ ಆ ಚಾನೆಲ್ಗಳು ಕೂಡ ಪ್ರಾಯಶಃ ಇಡೀ ಕನ್ನಡಿಗರಿಗೆ ಅತ್ಯಂತ ಆಪ್ತವಾದಂಥ ಒಂದು ಅನುಸಂಧಾನವನ್ನು ಅಯೋಧ್ಯೆಗೂ ಕರ್ನಾಟಕಕ್ಕೂ ಏರ್ಪಡಿಸಿದೆ ಅಂತ ನಾನು ಭಾವಿಸ್ತೇನೆ. ಒಂದು ಶುಭ ದಿನ, ಒಂದು ಚಾರಿತ್ರಿಕ ದಿನ, ಒಂದು ಚಿರಂತನವಾದ ದಿನ, ಮತ್ತೆ ಭಾರತ ತನ್ನ ಮೂಲ ಸಂಸ್ಕೃತಿಗೆ ಮರಳುತ್ತಾ ಇರುವಂಥ ಒಂದು ಪ್ರಬಲವಾದ ದಿಕ್ಸೂಚಿಯ ದಿನ. ಇಂತಹ ಸಂದರ್ಭದಲ್ಲಿ ಇವತ್ತಿನಿಂದಲೇ ರಾಮಲಲ್ಲಾನ ಒಂದು ದಿವ್ಯ ದರ್ಶನ, ಭವ್ಯ ದರ್ಶನ, ನವ್ಯ ದರ್ಶನ ಎಲ್ಲವೂ ಭಕ್ತಾದಿಗಳಿಗೆ ಮುಕ್ತವಾಗಿ ಸಿಗಲಿದೆ. ನಿನ್ನೆ ಮೋದಿಯವರು ಅತ್ಯಂತ ವಿಜೃಂಭಣೆಯಿಂದ 11 ದಿನದ ಪ್ರಖರವಾದ ಉಪವಾಸ ವ್ರತವನ್ನು ಕೈಗೊಂಡು ಭಾಳ ಹಸನ್ಮುಖಿಯಾಗಿ ದಿವ್ಯವಾದಂಥ ಒಂದು ತನ್ನ ಆತ್ಮದರ್ಶನದ ಮೂಲಕ ರಾಮಲಲ್ಲಾನ ಪುನರ್ ಪ್ರತಿಷ್ಠಾಪನೆಯನ್ನು ವಿದ್ಯುಕ್ತವಾಗಿ ಶಾಸ್ತ್ರೋಕ್ತವಾಗಿ ಅಲ್ಲಿ ನೆರವೇರಿಸ್ತಾ ಇರುವಂಥ ಗಳಿಗೆಗಳನ್ನು, ಚಿತ್ರವನ್ನು ನೋಡಿದಾಗ ಪ್ರತಿಯೊಬ್ಬ ಭಾರತೀಯನಿಗೂ, ವಿಶ್ವಾದ್ಯಂತ ಇರುವ ಭಾರತೀಯರಿಗೂ ಮತ್ತು ವಿಶ್ವದ ಎಲ್ಲ ಧರ್ಮ ಮತ್ತು ಜಾತಿ, ಪ್ರಾದೇಶಿಕತೆ ಎಲ್ಲವನ್ನ ಮೀರಿ ರಾಮನನ್ನು ಒಂದು ಆಸ್ವಾದಿಸುವ ಮತ್ತು ತಮ್ಮ ಒಳಗಡೆ ರಾಮ ಮಂತ್ರವನ್ನು, ರಾಮ ಜಪವನ್ನು, ಆ ಉದಾತ್ತವಾದಂಥ ವ್ಯಕ್ತಿತ್ವವನ್ನು ಅರಗಿಸಿಕೊಳ್ಳುವ, ಆನಂದಿಸುವ, ಸಂಭ್ರಮಿಸುವ ಆ ದಿವ್ಯ ಕ್ಷಣವನ್ನು ನಾವು ಕಣ್ತುಂಬಿಸ್ಕೊಂಡವೆಲ್ಲ ನಮ್ಮ ಜನ್ಮ ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ಈ ರಾಮನ ಪುನರ್ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಕೆಲವು ವಿಶೇಷವಾದ ಘಟನೆಗಳು ನಡೆದಿದ್ದಾವೆ. ಮುಖ್ಯವಾಗಿ ಕಾಂಗ್ರೆಸ್ಸಿಗೆ ಅದು ತಪರಾಕಿ ಹೊಡೆದಂಥ ಘಟನೆ. ಕಾಂಗ್ರೆಸ್ಸಿಗೆ ರಾಮನ ಶಾಪವೇ ತಟ್ಟಿದೆಯೇನೋ, ತಟ್ತಾ ಇದೆಯೇನೋ, ತಟ್ಟಬಹುದೇನೋ ಅನ್ನುವ ರೀತಿಯಲ್ಲಿ ಕೆಲವು ಘಟನೆಗಳು ನಡೆದಿದ್ದಾವೆ. ಮತ್ತು ನನಗೆ ಇನ್ನೊಂದು ಈ ವಿಷಯದಲ್ಲಿ ಹೇಳಬೇಕಾದದ್ದು, ಒಂದು ರಾಮ ಇಡೀ ವಿಶ್ವದ ಒಬ್ಬ ಮಹಾಸಾರಥಿಯಾಗಿ, ಒಬ್ಬ ಭಕ್ತರ ಎದೆಯಲ್ಲಿ ನಿಲ್ಲುವ ಒಬ್ಬ ದೈವಿಕ ಪುರುಷನಾಗಿ, ಮತ್ತು ಇಡೀದಾದಂಥ ಮಾನವ ಜನಾಂಗವನ್ನು ಪ್ರಥಮ ಪುರುಷನಾಗಿ ತಾನು ಒಗ್ಗೂಡಿಸಬಲ್ಲೆ, ವಿಶ್ವಮಾನವನಾಗಬಲ್ಲೆ, ವಿಶ್ವಪಥವನ್ನು ಒಂದು ಇಡೀ ದರ್ಶನ ರೂಪದಲ್ಲಿ ಭಾರತದ ನೆಲದಿಂದ ವಿಶ್ವದ ನೆಲಕ್ಕೆ ನಾನು ಮುಟ್ಟಿಸಬಲ್ಲೆ, ಆ ಅನುಸಂಧಾನದ ಬೀಜ ಮಂತ್ರ ಮತ್ತು ಬೀಜ ವ್ಯಕ್ತಿತ್ವ ಏನಾದರೂ ಇದ್ದರೆ ಅದು ಶ್ರೀರಾಮ ಅನ್ನುವ ಸತ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟದ್ದಿದ್ದರೆ ಅದು ಶ್ರೀರಾಮನ ಪುನರ್ ಪ್ರತಿಷ್ಠಾಪನೆಯ ಆ ಕ್ಷಣ. ಮತ್ತು ಆ ಕ್ಷಣವನ್ನು ಒಂದು ದಿವ್ಯ ಕ್ಷಣವಾಗಿ ವಿಶ್ವದ ಇಡೀದಾದಂಥ ಒಂದು ಗ್ಲೋಬಲ್ಲಿ ರಾಮ ಜಪವನ್ನು, ರಾಮ ಮಂತ್ರವನ್ನು, ರಾಮನ ವ್ಯಕ್ತಿತ್ವವನ್ನು, ರಾಮನ ಪುನರ್ ಪ್ರತಿಷ್ಠಾಪನೆಯನ್ನು ಇಂಥ ಒಂದು ಅದ್ಧೂರಿಯಾದಂಥ ಸಂದರ್ಭಕ್ಕೆ ಸಾಕ್ಷಿ ಗುರುತಾಗಿ ನಿಲ್ಲಿಸುವಂಥ ಒಂದು ಕೆಲಸವನ್ನು ಮಾಡದಿದ್ದರೆ ಅದು ಪ್ರಧಾನಿ ಮೋದಿಯವರು. ನಾನು ಒಬ್ಬ ಹಿಂದೂ, ನಾನು ಹಿಂದೂಸ್ತಾನದ, ಹಿಂದೂ ಸಾಮ್ರಾಜ್ಯದ, ಹಿಂದೂ ನೆಲದ, ಹಿಂದೂ ಸಂಸ್ಕೃತಿಯ, ಈ ಸನಾತನ ಸಂಸ್ಕೃತಿಯ ಒಂದು ಪ್ರಾದುರ್ಭಾವದ ಪ್ರತಿಬಿಂಬವಾಗಿ ನಾನು ಇಲ್ಲಿ ನಿಂತಿದ್ದೇನೆ ಭಾರತದ ಪ್ರಧಾನಿಯಾಗಿ ಅಂತ ಘೋಷಿಸಿಕೊಂಡ ಪ್ರಾಯಶಃ ಪ್ರಥಮ ಪ್ರಧಾನಿ. ಈ 75 ವರ್ಷದಲ್ಲಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೂ ಸಾಧ್ಯ ಆಗಿರಲಿಲ್ಲ. ಯಾಕೆಂತಂದರೆ ಇಂಥ ಬಹುಮತದ ಸರ್ಕಾರ ಇರಲಿಲ್ಲ, ಅತಂತ್ರತೆ ಅವರನ್ನು ಕಾಡ್ತಾ ಇತ್ತು, ಕೊಯ್ಲೇಷನ್ ಗೌರ್ಮೆಂಟ್ ಇತ್ತು. ಆದರೆ ಪೂರ್ಣ ಬಹುಮತ, ಪೂರ್ಣ ವಿಶ್ವಾಸ, 110 ಕೋಟಿಗೂ ಹೆಚ್ಚಿನ ಬಹುಸಂಖ್ಯಾತ ಹಿಂದೂಗಳ ಒಂದು ಎದೆಯಲ್ಲಿ ಅವಿತು ಒಂದು ಇಂಥ ದಿವ್ಯ ಕ್ಷಣಕ್ಕಾಗಿ ನಾವು ಕಾದಿದ್ದೇವೆ, ಕಾತುರದಿಂದ ಕಾದಿದ್ದೇವೆ. ಆ ಕ್ಷಣವನ್ನು ನೀವು ನಮಗೆ ಸಾಕಾರಗೊಳಿಸಬೇಕು. ಆ ಸಾಕಾರಗೊಳಿಸಲಿಕ್ಕೆ ಅಂತಲೇ ನೀವು ದೈವಾಂಶ ಸಂಭೂತರ ರೀತಿಯಲ್ಲಿ
ನಮ್ಮ ದೇಶದ ಪ್ರಧಾನಿಯಾಗಿದ್ದೀರಿ, ವಿ ಆರ್ ವೇಟಿಂಗ್ ಅಂತ ಏನು 10 ವರ್ಷದ ಹಿಂದೆ ಅಧಿಕಾರವನ್ನು ಕೊಟ್ಟರು, ಮತ್ತೆ 5 ವರ್ಷದ ಅಂದರೆ ಒಟ್ಟು 2 ಟರ್ಮಲ್ಲಿ ಏನು ಅಧಿಕಾರವನ್ನು ಕೊಟ್ಟರು ಜನ, ಆ ವಿಶ್ವಾಸವನ್ನು ಪ್ರಧಾನಿ ಮೋದಿಯವರು ಉಳಿಸ್ಕೊಂಡಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯವನ್ನು ಕೊಟ್ಟು ಕೇವಲ 6 ತಿಂಗಳಲ್ಲಿ ಮಾಡಬಾರದ ಅಧ್ವಾನವನ್ನು ಮಾಡಿ, ಖಜಾನೆಯನ್ನು ಖಾಲಿ ಮಾಡಿ, ಜನರಿಗೆ ದುರ್ಭಿಕ್ಷ ಯೋಗವನ್ನು ಕರುಣಿಸಿ, ನುಡಿದಂತೆ ನಡೆದಿದ್ದೇವೆ ಅಂತ ಎದೆಯನ್ನು ಮೀಕರಿಸಿ ಹೊರಟಂಥ ಒಂದು ಮಾತಿನ ಸಾಕ್ಷಾತ್ಕಾರ ಅಲ್ಲ ಇದು. ಇಡೀ ಭಾರತವನ್ನು ಅಭಿವೃದ್ಧಿ ಮಂತ್ರದಲ್ಲಿ, ಅಭಿವೃದ್ಧಿ ಪಥದಲ್ಲಿ, ನಿಜವಾದ ಅರ್ಥದಲ್ಲಿ ರಾಮರಾಜ್ಯದ ಸಾಕ್ಷಾತ್ ಸಾಕಾರದ ಪ್ರಥಮ ಹೆಜ್ಜೆಯನ್ನು ರಾಮನ ಪುನರ್ ಪ್ರತಿಷ್ಠಾಪನೆಯ ಮೂಲಕ ಅರ್ಥಪೂರ್ಣವಾಗಿ ನಾಂದಿ ಹಾಡಿದ ಪ್ರಧಾನಿ ಮೋದಿಯವರು ಅವರು ವಿಶ್ವದ ಮಟ್ಟದಲ್ಲಿ ವಿಶ್ವ ಪ್ರಾಮುಖ್ಯತೆಯನ್ನು ಪ್ರಾಧಾನ್ಯವನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ಶ್ರೀರಾಮ ಸಾಕ್ಷಿಯಾಗಿದ್ದಾನೆ. ರಾಮನಾಮವ ಜಪಿಸೋ ಅನ್ನುವ ನೆಲೆಯಲ್ಲಿ ಇಡೀ ಭಾರತವನ್ನು, ಇಡೀ ವಿಶ್ವವನ್ನು ಏಕೀಕರಿಸುವ, ಕೇಂದ್ರೀಕರಿಸುವ ಒಂದು ಶಕ್ತಿ ಇದ್ದರೆ ಅದು ರಾಮನ ವ್ಯಕ್ತಿತ್ವಕ್ಕೆ ಇದೆ ಅನ್ನೋದನ್ನು ತೋರಿಸಿಕೊಟ್ಟಂಥವರು ಕೂಡ ಮೋದಿಯವರೇ. ಬಿ ಜೆ ಪಿ ಬಲಪಂಥ ಅಥವಾ ಬಿ ಜೆ ಪಿ ಕೇಸರಿ, ಬಿ ಜೆ ಪಿ ಒಂದು ರೀತಿಯಲ್ಲಿ ಏನು ಈ ದೇಶದ ಸನಾತನ ಸಂಸ್ಕೃತಿಯನ್ನು ಇಟ್ಕೊಂಡು ನಮ್ಮ ಇಡೀ ಸಾಂವಿಧಾನಿಕವಾದಂಥ ಬಹುತ್ವದಲ್ಲಿ ಏಕತ್ವಕ್ಕೆ ಅಥವಾ ಜನತಂತ್ರ ವ್ಯವಸ್ಥೆಗೆ ಅದು ಎಲ್ಲೋ ಒಂದು ಕಡೆ ದ್ರೋಹ ಮಾಡ್ತಾ ಇದೆ ಇತ್ಯಾದಿ ಇತ್ಯಾದಿ ಕಾಂಗ್ರೆಸ್ಸಿನ ಏನು ಉಡಾಳಗಿರಿಯ ಮಾತಿದೆ, ಅಥವಾ ಭಾರತವನ್ನು ಧರ್ಮದ ಹೆಸರಿನಲ್ಲಿ, ರಾಮನ ಹೆಸರಿನಲ್ಲಿ, ಕೃಷ್ಣನ ಹೆಸರಿನಲ್ಲಿ ಒಡೆತಾ ಇದೆ ಬಿ ಜೆ ಪಿ ಅನ್ನುವಂಥ ಏನು ಮಾತಿದೆ, ಆ ಮಾತಿಗೆ ಅಲ್ಲ, ನೀವು ತಿಳ್ಕೊಂಡ ಹಾಗೆ ಇಲ್ಲ. ಇಡೀ ಭಾರತ ಏಕೀಭವಿಸಬೇಕು ಅಂತಂದರೆ ಅದು ಸನಾತನ ಧರ್ಮದ ಮೂಲಕವೇ ಸಾಧ್ಯ, ರಾಮಕೃಷ್ಣರ ಮೂಲಕವೇ ಸಾಧ್ಯ ಅನ್ನುವುದನ್ನು ಸಾಕ್ಷಾತ್ಕರಿಸಿದಂಥ ಅತ್ಯಂತ ದಿವ್ಯ ಮತ್ತು ಅಮೃತ ಕ್ಷಣ ನಿನ್ನೆಯ ಶ್ರೀರಾಮನ ಪ್ರತಿಷ್ಠಾಪನೆಯ ಆ ದಿವ್ಯ ಗಳಿಗೆ. ಅದು ಸಾಬೀತು ಮಾಡಿತು ಭರತ ಕಂಡ ನಿಂತಿರುವ ನೆಲೆ ಕಾಯಕ ಭೂಮಿ, ಕರ್ಮಭೂಮಿ, ಸನಾತನ ಸಂಸ್ಕೃತಿಯ ನೆಲೆಯಲ್ಲಿ. ಸನಾತನ ಸಂಸ್ಕೃತಿಯೇ ಈ ದೇಶದ ಮೂಲ ಸಂಸ್ಕೃತಿ ಅನ್ನುವುದನ್ನು ನಿನ್ನೆ ಉಜ್ವಲವಾಗಿ ತೋರಿಸಿಕೊಟ್ಟಿತು ರಾಮನ ಪುನರ್ ಪ್ರತಿಷ್ಠಾಪನೆಯ ಆ ಕ್ಷಣ. ಅದಕ್ಕೆ ಸಾಕ್ಷೀಭೂತವಾಗಿ ನಿಂತು ಇದನ್ನು ಸಾಕಾರಗೊಳಿಸಿದ್ದು, ಪಣ ತೊಟ್ಟ ಹಾಗೆ ಟೊಂಕ ಕಟ್ಟಿ ಇಡೀ ವಿಶ್ವವೇ ನಿಬ್ಬೆರಗುಗೊಳಿಸುವ ರೀತಿಯಲ್ಲಿ ಇಡೀ ಅಯೋಧ್ಯೆಯನ್ನು, ದೇಶವನ್ನು, ಮಥುರವನ್ನು ಸಂಪೂರ್ಣವಾಗಿ ಒಂದು ಆಕರ್ಷಕವಾದಂಥ ಒಂದು ನೆಲೆಯಲ್ಲಿ ಕಟ್ಟಿ ನಿಲ್ಲಿಸಿದ್ದಿದ್ದರೆ ಅದು ಮೋದಿಯವರ ಶ್ರೇಯಸ್ಸು. ಇಂತಹ ಸಂದರ್ಭದಲ್ಲಿ ಹಾಗಾದರೆ ಕಾಂಗ್ರೆಸ್ಸಿಗಾದಂಥ ಮರ್ಮಾಘಾತ ಏನು? ಮೊದಲ ಆಘಾತ ಅಯೋಧ್ಯೆಯ ಶ್ರೀರಾಮನ ಮಂದಿರದ ಉದ್ಘಾಟನೆಯನ್ನು ಶಂಕರ ಪೀಠ ವಿರೋಧಿಸಿತ್ತು. ಅದರಲ್ಲಿ 2 ಪೀಠ ಆಗಲೇ ಹೇಳಿಕೆಗಳ ಮೂಲಕ ಇಲ್ಲ, ಅದು ಶಾಸ್ತ್ರೋಕ್ತವಾಗಿಯೇ ನಡೀತಾ ಇದೆ, ಅದಕ್ಕೆ ನಾವು ವೇದ ಪ್ರಮಾಣವನ್ನು ಕೊಡ್ತೇವೆ, ನಾವು ಸಾಕ್ಷಿಯಾಗಿ ನಿಂತಿದ್ದೇವೆ ಅನ್ನೋದನ್ನು ಶೃಂಗೇರಿ ಮಠ ಮತ್ತು ಕಾಂಚಿ ಕಾಮಕೋಟಿ ಪೀಠ ಆಗಲೇ ಸ್ಪಷ್ಟಪಡಿಸಿತ್ತು. 2 ಮಠಗಳು ತಮ್ಮ ವಾದವನ್ನು ಹಾಗೆಯೇ ಉಳಿಸ್ಕೊಂಡಿದ್ದವು. ಆ ವಾದದ ಮೇಲೆಯೇ ಕಾಂಗ್ರೆಸ್ಸು ತಾನು ಏನು ಅಲ್ಲಿ ಅವತ್ತು ಅಂದರೆ ನಿನ್ನೆ ಶ್ರೀರಾಮನ ಪುನರ್ ಪ್ರತಿಷ್ಠಾಪನೆಯ ಗಳಿಗೆಗೆ ಸಾಕ್ಷಿಯಾಗುವುದಕ್ಕೆ ನಿರಾಕರಿಸಿತಲ್ಲ, ನಾನು ಹೋಗುವುದಿಲ್ಲ ಅನ್ನೋದಕ್ಕೆ ಕಾರಣವನ್ನು ಕೊಟ್ಟದ್ರಲ್ಲಿ ಶಂಕರ ಪೀಠದ ಪೀಠಾಧಿಪತಿಗಳು ಕೊಟ್ಟಂಥ ಕಾರಣವನ್ನೇ ಬ್ರಹ್ಮಾಸ್ತ್ರವಾಗಿ ಬಳಸಲಿಕ್ಕೆ ಹೊರಟಿತ್ತು. ಆದರೆ ಆ ಬ್ರಹ್ಮಾಸ್ತ್ರ ಈಗ ಟುಸ್ಪಟಾಕಿ ಆಗಿದೆ. ಅವರು ಯೂ ಟರ್ನ್ ಹೊಡೆದಿದ್ದಾರೆ. ಅದು ಮರ್ಮಾಘಾತ ಕಾಂಗ್ರೆಸ್ಸಿಗೆ. ಜನ ಇನ್ನೂ ಉಗಿಲಿಕ್ಕೆ ಮತ್ತು ನೀವು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಸಾಂಪ್ರದಾಯಿಕ ಮತ ಬ್ಯಾಂಕಿಗಾಗಿ, ಮುಸ್ಲಿಮರ ಓಲೈಕೆಗಾಗಿ ನೀವು
ಶ್ರೀರಾಮನ ಮಂದಿರದ ಪುನರ್ ಪ್ರತಿಷ್ಠಾಪನೆಯ 500 ವರ್ಷದ ಹೋರಾಟದ ಒಂದು ಅಮೃತ ಗಳಿಗೆಗೆ ನೀವು ಸಾಕ್ಷಿಯಾಗಲಿಲ್ಲ. ನೀವು ಹಿಂದೂ ಧರ್ಮವನ್ನು ನಿರಾಕರಿಸಿದ್ದೀರಿ, ಸನಾತನ ಸಂಸ್ಕೃತಿಯನ್ನು ನಿರಾಕರಿಸಿದ್ದೀರಿ, ಬಹುಸಂಖ್ಯಾತರ ನಂಬಿಕೆ ಮತ್ತು ಆರಾಧನಾ ಸಂಸ್ಕೃತಿಗೆ ನೀವು ಅತ್ಯಂತ ಧಕ್ಕೆ ತಂದಿದ್ದೀರಿ, ದ್ರೋಹ ಮಾಡಿದ್ದೀರಿ, ನೋವುಂಟು ಮಾಡಿದ್ದೀರಿ ಅನ್ನೋದಕ್ಕೆ ಇನ್ನಷ್ಟು ಸಾಕ್ಷಿ ಇವತ್ತಿನ ಈ ಶಂಕರಪೀಠದವರ ಯೂಟರ್ನು ನೀಡಿದೆ ಅಂತ ನಾನು ಭಾವಿಸ್ತೇನೆ. ಅವರೇನು ಹೇಳಿದ್ದಾರೆ ಹಾಗಾದರೆ? ಬದರಿ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದರು ಇವರು ಯಾರು ಗೊತ್ತಾ ನಿಮಗೆ? ಕಾಶಿ ಕಾರಿಡಾರನ್ನು ಮೋದಿಯವರು ವಿದ್ಯುಕ್ತವಾಗಿ ಮಾಡಿ ಉದ್ಘಾಟನೆ ಮಾಡಲಿಕ್ಕೆ ಹೊರಟಾಗ ಅವರೇನು ಹೇಳಿದರು? ಹಿಂದೂ ಮಂದಿರಗಳನ್ನು ಧ್ವಂಸಗೊಳಿಸಿ, ಅಲ್ಲಿ ಪುಟ್ಟ ಮಂದಿರಗಳಿತ್ತಲ್ಲ, ಆ ಹಿಂದೂ ಮಂದಿರಗಳನ್ನು ಧ್ವಂಸಗೊಳಿಸಿ ಕಾಶಿ ಕಾರಿಡಾರಿಗೆ ಪ್ರಥಮವಾಗಿ ಮತ್ತು ಪ್ರಬಲವಾಗಿ ವಿರೋಧಿಸಿದವರು ಇವರೇ, ಅವಿಮುಕ್ತೇಶ್ವರಾನಂದರು, ಬದರಿ ಶಂಕರಾಚಾರ್ಯ ಪೀಠದ ಪೀಠಾಧಿಪತಿಗಳು. ಕಾಶಿ ಕಾರಿಡಾರನ್ನು ಮೋದಿಯವರು ಅತ್ಯಂತ ವಿದ್ಯುಕ್ತವಾಗಿ ಶಾಸ್ತ್ರೋಕ್ತವಾಗಿ ಮೂಲ ಕಾಶಿಯ ನೆನಪಿಗೆ ಸಮೀಕರಣವಾಗಿ ಸಮಾನಾಂತರವಾಗಿ ಅದನ್ನು ಮಾಡಿದ್ರಲ್ಲ, ಅದಕ್ಕೆ ಇಡೀ ದೇಶವೇ ಅತ್ಯಂತ ಖುಷಿಯಿಂದ ಅದನ್ನು ಸಂಭ್ರಮಿಸಿತ್ತಲ್ಲ, ಆ ಸಂಭ್ರಮಕ್ಕೂ ಬೆಂಕಿ ಹಚ್ಚಿದವರು ಇವರೇ. ಹಿಂದೂ ಮಂದಿರಗಳನ್ನು ಕೆಡವಿ ಹಿಂದೂ ಸಂಸ್ಕೃತಿಗೆ ಮಹಾದ್ರೋಹವನ್ನು ಮಾಡಿದಂಥ ಮೊಘಲ್ ದೊರೆ ಬಾಬರ್ಗಿಂತ ಮೋದಿಯವರು ಕ್ರೂರಿ ಅಂತ ಹೇಳಿದರು. ಯಾಕೆಂದರೆ ಅಲ್ಲಿದ್ದ ಸಣ್ಣ ಪುಟ್ಟ ದೇವಾಲಯಗಳು ಇತ್ಯಾದಿಗಳು ಮಸೀದಿಗಳನ್ನೆಲ್ಲ ಅಲ್ಲಿ ತೆಗೆದು ಅದನ್ನು ವಿಶಾಲೀಕರಣ ಮಾಡಲಿಕ್ಕೆ ಹೊರಟಾಗ ಮೋದಿಯವರಿಗೆ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಬಾಬರ್ಗಿಂತ ನೀವು ಹೆಚ್ಚು ಕ್ರೂರಿ ಅಂತ ಹೇಳಿದವರು ನಿನ್ನೆ ಏನು ಹೇಳಿದ್ದಾರೆ ಅಂತಂದರೆ, ಸುದ್ದಿಗಾರರೊಂದಿಗೆ ಮಾತನಾಡ್ತಾ, ಸತ್ಯವೆಂದರೆ ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ ಹಿಂದೂಗಳ ಸ್ವಾಭಿಮಾನ ಜಾಗೃತವಾಗಿದೆ. ಇದು ಸಣ್ಣ ವಿಷಯವಲ್ಲ. ನಾವು ಇದನ್ನು ಹಲವು ಬಾರಿ ಸಾರ್ವಜನಿಕವಾಗಿ ಹೇಳಿದ್ದೇವೆ. ನಾವು ಮೋದಿ ವಿರೋಧಿಗಳಲ್ಲ, ನಾವು ಮೋದಿಯ ಅಭಿಮಾನಿಗಳು. ನಮಗೆ ಮೋದಿ ಅಚ್ಚುಮೆಚ್ಚು. ಏಕೆಂದರೆ ಸ್ವತಂತ್ರ ಭಾರತದಲ್ಲಿ ಯಾವ ಪ್ರಧಾನಿಯೂ ಇಷ್ಟು ಧೈರ್ಯವಾಗಿ ಹಿಂದೂಗಳ ಪರ ನಿಂತದ್ದು ಇಲ್ಲ. ಮೋದಿಯವರು ನಿಂತಿದ್ದಾರೆ, ಸನಾತನ ಸಂಸ್ಕೃತಿಯ ಪುನರುತ್ಥಾನದ ಟೊಂಕ ಕಟ್ಟಿದ್ದಾರೆ. ಆ ಬಗ್ಗೆ ನಮಗೆ ಅಭಿಮಾನ ಇದೆ, ಅವರ ಅಭಿಮಾನಿಗಳು ನಾವು, ನಮಗೆ ಅವರು ಅಚ್ಚುಮೆಚ್ಚು ಅನ್ನುವಂಥ ಹೇಳಿಕೆ ಕೊಡುವ ಮೂಲಕ ಕಾಂಗ್ರೆಸ್ಸಿಗೆ ಇದ್ದಂಥ ಏಕೈಕ ಅಸ್ತ್ರ, ರಾಮ ಮಂದಿರದ ಉದ್ಘಾಟನೆಗೆ ನಾವು ಹೋಗುವುದಿಲ್ಲ ಅಂತ ಹೇಳಲಿಕ್ಕೆ ಇದ್ದಂಥ ಏಕೈಕ ಅಸ್ತ್ರಶಸ್ತ್ರಗಳು ಕೂಡ ಈಗ ತುಂಡಾಗಿದೆ. ಅದರ ಬೆನ್ನಲ್ಲಿ ಬಹುಶಃ ರಾಮಶಾಪವೋ ಅನ್ನುವ ಹಾಗೆ ಇದೇ ಕಾಂಗ್ರೆಸ್ ರಾಜ್ಯಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಹಿಮಾಚಲ ಪ್ರದೇಶ ಮತ್ತು ಕಾಂಗ್ರೆಸ್ ಸರ್ಕಾರ ಇರುವಂಥ ಜಾರ್ಖಂಡು ಅಲ್ಲಿ ರಜೆಯನ್ನು ಘೋಷಿಸಿದರು. ತಮಿಳುನಾಡು ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ಲೈವನ್ನು ಕೂಡ ನಿಷೇಧಿಸಿತು, ರಜೆಯನ್ನು ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ರಜೆಯನ್ನು ಕೊಟ್ಟಿಲ್ಲ. ಆದರೆ ನಾವು ರಾಮ ವಿರೋಧಿಗಳಲ್ಲ, ಸನಾತನ ಸಂಸ್ಕೃತಿಯ ವಿರೋಧಿಗಳಲ್ಲ, ಹಿಂದೂ ವಿರೋಧಿಗಳಲ್ಲ ಅಂತ ತೋರಿಸಿಕೊಳ್ಳುವ ನಾಟಕದಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಒಳಪಟ್ಟಂಥ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿತು. ಇದು ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ಸಿನ ಹೈಕಮಾಂಡಿನ ಒಟ್ಟು ನಿರ್ಧಾರಕ್ಕೆ ಇದು ಕೂಡ ಒಂದು ಪ್ರತಿರೋಧದ ಮತ್ತು ಒಳಗಡೆ ನಿಮ್ಮ ನಿರ್ಧಾರಕ್ಕೆ ನಾವು ಬದ್ಧರಾಗಿಲ್ಲ ಅನ್ನುವಂಥ ಒಂದು ಸೂಚನೆ. ಹಾಗೆ ಮುಂದುವರೆದು ನೋಡ್ತಾ ಹೋದರೆ ಇನ್ನೂ ಎರಡು ಘಟನೆಗಳು ರಾಹುಲ್ ಗಾಂಧಿಯವರನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ನಿನ್ನೆ ಅಸ್ಸಾಂನಲ್ಲಿ ರಾಹುಲ್ ಗಾಂಧಿಯವರ ಭಾರತದ ನ್ಯಾಯಯಾತ್ರೆ ಚಲಿಸ್ತಾ ಇತ್ತು. ಆದರೆ ಅಲ್ಲಿ ಮೋದಿ 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 ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಯನ್ನು ಕೂಗ್ತಾ BJPಯವರೋ ಅಥವಾ ಹಿಂದೂ ಕಾರ್ಯಕರ್ತರೋ ಆ ಇಡೀ ಬಸ್ಸಿನ ಸುತ್ತುವರೆದು ಘೋಷಣೆಯನ್ನು ಕೂಗ್ತಾ ಇದ್ರು. ರಾಹುಲ್ ಗಾಂಧಿ ಇತ್ತೀಚಿನ ಈ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆ, ಆ ಮೂಲಕ ಇಡೀ ಭಾರತದಲ್ಲಿ ಅಂದರೆ ಪಂಚರಾಜ್ಯದ ಚುನಾವಣೆಯ ನಂತರ ಭಾರತದಲ್ಲಿ ಮೋದಿಯವರ ವಿಜೃಂಭಿತವಾದಂಥ ಆ ಸಾಮೂಹಿಕವಾದಂಥ ಮತ್ತೆ ಮೋದಿ ಅಲೆ ಒಂದು ಸುನಾಮಿಯ ಥರ ಹುಟ್ಟುಕೊಂಡದ್ದನ್ನು ನೋಡ್ತಾ 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 ಅದರನ್ನು ಹಿಮ್ಮೆಟ್ಟಿಸಲಿಕ್ಕೆ
ಅಯೋಧ್ಯೆಯ ಪುನರ್ ಪ್ರತಿಷ್ಠಾಪನೆಯ ಹೊತ್ತಿನಲ್ಲೇ ಭಾರತ ನ್ಯಾಯ ಯಾತ್ರೆ ಅನ್ನುವಂಥ ಒಂದು ಯಾತ್ರೆಯನ್ನು ಕೈಗೊಂಡರು. ಎಲ್ಲೋ ಒಂದು ಕಡೆ ಮೋದಿಯವರ ಈ ಜನಪ್ರಿಯತೆಯನ್ನು ಹೊಡೆಬೇಕು, ಮತ್ತು ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ಈ ಒಂದು ಅಮೃತ ಗಳಿಗೆಯಲ್ಲಿ ಇಡೀ ಭಾರತದ ಮನಸ್ಸು ಅದು ಧರ್ಮಾತೀತವಾಗಿ ಒಂದು ಎಲ್ಲ ರೀತಿಯ ಅಡೆತಡೆಗಳನ್ನು ಮೀರಿ, ಫಾರೂಕ್ ಅಬ್ದುಲ್ನಿಂದ ಹಿಡಿದು ಮುಸ್ಲಿಂ ಮಹಿಳೆಯರು ರಾಮನ ಆರತಿಯನ್ನು ಹಿಡಿಯುವುದರವರೆಗೆ ಪ್ರತಿ ಒಂದು ರೀತಿಯಲ್ಲೂ ಅಫಿದಾವಿತ್ ಹಾಕದಂಥ ಅನ್ಸಾರಿಯವರೇ ಸಂಪೂರ್ಣವಾಗಿ ರಾಮ ಮಂದಿರಕ್ಕೆ ಪೂರಕವಾಗಿ ನಿಂತದ್ದು, ಮೋದಿಯವರನ್ನು ಬಾಯ್ತುಂಬಿ ಹೊಗಳಿದ್ದು, ಇವೆಲ್ಲವನ್ನು ನೋಡಿದಾಗ ಮೋದಿಯವರ ಈ ಒಂದು ಅಖಂಡವಾದ ಜನಪ್ರಿಯತೆಗೆ ಏನಾದರೂ ಒಂದು ಚುಚ್ಚುಮದ್ದನ್ನು ಕೊಡಬೇಕಲ್ಲ ಅಂಥೇಳಿ ಭಾರತ ನ್ಯಾಯ ಯಾತ್ರೆಯನ್ನು ಹೊರಟಿಸಿದ್ದು. ಆದರೆ ನಿನ್ನೆ ಅವರು ಎಷ್ಟು ಹತಾಶರಾದರು ಅಂದರೆ, ರಾಹುಲ್ ಗಾಂಧಿ ಆ ಇಡೀ ಜೈಕಾರವನ್ನು ಕೇಳಿ ಸಹಿಸಿಕೊಳ್ಳಲಾರದೇ ಬಸ್ಸಿನಿಂದ ಇಳಿದ್ರು, ಸ್ಟ್ರೀಟ್ ಫೈಟಿಗೆ ಇಳಿದ್ರು. ಏನು ಆ ಬಸ್ಸಿನಿಂದ ಇಳಿದ ರಭಸವನ್ನು ನೋಡಬೇಕು ನೀವು. ಹೋಗಿ ಆ ಇಡೀ ಗುಂಪಿಗೆ ಎದುರು ನಿಂತು ನಾನು ಹೊಯ್ಕೈ ಅನ್ನುವ ರೀತಿಯಲ್ಲಿ ಹೊರಡ್ತೇನೆ ಅಂತ ಹೊರಟರು. ಪೊಲೀಸರು ಮಧ್ಯದಲ್ಲಿ ಗೋಡೆಯಾಗಿ ನಿಂತರು. ಆಮೇಲೆ ಅವರು ಸ್ವಲ್ಪ ಸಮಾಧಾನವಾಗಿ ನಿಂತು ಕೊನೆಗೆ ಅವರ ಮಾಮೂಲಿ ಇದೆಯಲ್ಲ, ಅವರು ಸಂಸತ್ತಿನಲ್ಲೂ ಫ್ಲೈಯಿಂಗ್ ಕಿಸ್ ಕೊಡ್ತಾರೆ, ಹೊರಗಡೆಯೂ ಕೊಡ್ತಾರೆ. ನಿನ್ನೆ ಕೊನೆಗೂ ಹತಾಶನಾದಂಥ ರಾಹುಲ್ ಗಾಂಧಿ ಆ ಜೈ ಶ್ರೀರಾಮ್ ಮೋದಿ ಮೋದಿ ಅಂತ ಕೂಗ್ತಾ ಇದ್ದಂಥ ಗುಂಪಿನತ್ತ ಫ್ಲೈಯಿಂಗ್ ಕಿಸ್ಸನ್ನು ಕೊಟ್ಟು ಬಸ್ಸನ್ನು ಹತ್ತಿದರು. ಆಮೇಲೆ ಭಾಷಣದಲ್ಲಿ ಹೇಳ್ತಾರೆ, ನಾವು ಅಡಿಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನುವಂಥದ್ದೊಂದು ಕಲ್ಚರ್ ಇದೆಯಲ್ಲ ಅವ್ರದ್ದು. ನಾವು ಯಾರಿಗೂ ಹೆದರುವುದಿಲ್ಲ, ಜೈ ಶ್ರೀರಾಮ್ ಮೋದಿ ಮೋದಿ ಅಂತ ಕೂಗ್ತಾ ಇರುವಂಥ ಆ ಗುಂಪಿಗೆ ನಾನು ವೀರಾವೇಶದಿಂದ ನುಗ್ಗಿದೆ. ನಾನು ನುಗ್ಗಿದ ಅಬ್ಬರವನ್ನು ನೋಡಿ ಅವರು ಓಡಿ ಹೋದರು ದೊಣ್ಣೆಗ ಹಿಡ್ಕೊಂಡು. ನಾವು ಯಾರಿಗೂ ಹೆದರುವುದಿಲ್ಲ, ನಮ್ಮನ್ನು ಹೆದರಿಸಲಿಕ್ಕೆ ಆಗುವುದೂ ಇಲ್ಲ. ನಾವು ಇಡೀ ಭಾರತದಲ್ಲಿ ನಾವು ಪ್ರೀತಿಯ ಅಂಗಡಿಯನ್ನು ತೆರೆಯಲಿಕ್ಕೆ ಹೊರಟಿದ್ದೇವೆ, ಪ್ರೇಮ್ ಕಿ ದುಕಾನನ್ನು ನಾವು ಓಪನ್ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತಂದರು. ಅದರ ಬೆನ್ನಲ್ಲೇ ಶನಿ ಅಂತ ಇವತ್ತು ಮತ್ತೆ ಶನಿ ಹೆಗಲೇರಿದೆ ಅವರಿಗೆ. ಒಂದು ಕಡೆ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆ ಮಹೋತ್ಸವದ ಗುಂಗಿನಲ್ಲಿ, ಆ ಭಕ್ತಿ ಭಾವದ ಪುಳಕೋತ್ಸವದಲ್ಲಿ ಭಾರತವೇ ಮುಳುಗಿದೆ, ವಿಶ್ವವೇ ಮುಳುಗಿದೆ. ಕಾಶ್ಮೀರದಿಂದ ಮುಸ್ಲಿಂ ಬಂಧುಗಳು 3 kg ಕೇಸರಿಯನ್ನು ಕಳಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಾವಿವತ್ತು ಮುಸ್ಲಿಮರಾಗಿರ್ಬೋದು, ಆದರೆ ನಮ್ಮ ಪೂರ್ವಿಕ ಯಾರು ಅಂತಂದರೆ ಅದು ಶ್ರೀರಾಮ. ಹಾಗಾಗಿ ನಮಗೆ ಶ್ರೀರಾಮನು ದೇವರೇ, ಶ್ರೀರಾಮನ ಭಕ್ತರು ಕೂಡ ನಾವು ಅನ್ನುವ ಸಂದೇಶವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಆಸಾಂನಲ್ಲಿ ಭಾರತ ಯಾತ್ರೆಯಲ್ಲಿ ನಿನ್ನೆ ಮುಜುಗರವನ್ನು ಒಂದು ವ್ಯಕ್ತಪಡಿಸಿ, ಅಲ್ಲಿ ಒಂದು ರೀತಿಯಲ್ಲಿ ಹತಾಶೆಯನ್ನು, ತನ್ನ ಮನೋಗತವನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸಿ ಎಲ್ಲೋ ಒಂದು ಕಡೆ ಇಡೀ ರಾದಾಗೆ ಸುದ್ದಿಗೆ ಮಾಧ್ಯಮಗಳಿಗೆ ಆಹಾರ ಆದಂಥ ರಾಹುಲ್ ಗಾಂಧಿಯವರು ಇವತ್ತು ಒಂದು ಎಡವಟ್ಟನ್ನು ಮತ್ತೆ ಮಾಡಿಕೊಂಡಿದ್ದಾರೆ. ಅಲ್ಲೇನಾಯಿತು, ಆಸಾಮಿನಿಂದ ಆ ನ್ಯಾಯಯಾತ್ರೆ ಚಲಿಸ್ತಾ ಇರುವಾಗ ನಾಗೋನ್ ಜಿಲ್ಲೆಯ ಬತದ್ರವ್ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥ ಒಂದು ದಿಢೀರ್ ಆಲೋಚನೆಯನ್ನು ಮಾಡಿದರು. ಬಹುಶಃ ಇದು ಒಂದು ರಾಜಕಾರಣ. ಏನು, ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆ ಆಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ನ್ಯಾಯಯಾತ್ರೆಯನ್ನು ಮಾಡ್ತಾ ಇದೆ, ರಾಜಕೀಯ ಯಾತ್ರೆಯನ್ನು ಮಾಡ್ತಾ ಇದೆ. ಅದಕ್ಕೆ ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ರಾಮ ಕೃಷ್ಣ ಯಾವುದರ ಗೊಡವೆಯೂ ಇಲ್ಲ ಅನ್ನುವಂಥ ಒಂದು ಮಾತು ಏನು ಕೇಳಿ ಬರ್ತಾ ಇದೆ, ಅದು ಅಲ್ಲ ಅನ್ನೋದನ್ನು ಶ್ರುತಪಡಿಸಲಿಕ್ಕೆ ಈ ದೇವಸ್ಥಾನಕ್ಕೆ, ಬತದ್ರವ್ ದೇವಸ್ಥಾನಕ್ಕೆ ಹೋಗುವಂಥ ಆಲೋಚನೆಯನ್ನು ಮಾಡಿತ್ತು. ಆವಾಗ ರಾಹುಲ್ ಗುಂಪಿಗೆ ಏನಾಯಿತು, ದೇವಸ್ಥಾನದ ಆಡಳಿತ ಕಮಿಟಿ ಮಧ್ಯಾಹ್ನ 3 ಗಂಟೆಗೆ ಅವಕಾಶವನ್ನು ಕೊಟ್ಟಿತು. ಎಷ್ಟೋ ಸುದ್ದಿ ಮಾಧ್ಯಮಗಳಲ್ಲಿ ನಿಮಗೆ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಆದದ್ದು, ರಾಹುಲ್ ಗಾಂಧಿ ಅವರಿಗೆ ದೇವಸ್ಥಾನವನ್ನು ಪ್ರವೇಶಕ್ಕೆ ನಿರಾಕರಿಸಲಾಯಿತು ಅಂತಲೇ ಬರ್ತಾ ಇದೆ. ನಿರಾಕರಣೆಗೊಂದು ಕಾರಣ ಇದೆ. ಬತದ್ರವ್ ದೇವಸ್ಥಾನದಲ್ಲಿ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ಕಾರಣಕ್ಕಾಗಿ ಬಹಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಇವರು ನಿನ್ನೆ ನಿರ್ಧಾರ ಮಾಡಿ
ದೇವಸ್ಥಾನದ ಪ್ರವೇಶಕ್ಕೆ ಅನುಮತಿಯನ್ನು ಕೇಳಿದ್ದಾರೆ. ಆದ್ದರಿಂದ ಅವರೇನು ಹೇಳಿದ್ದಾರೆ, ನಮಗೆ ಬೆಳಗ್ಗೆ ಸಂಪೂರ್ಣವಾದಂಥ ಕಾರ್ಯಕ್ರಮ ಇದೆ, ಧಾರ್ಮಿಕ ಕಾರ್ಯಕ್ರಮ ಇದೆ, ಆದ್ದರಿಂದ ನಾವು ಯಾರಿಗೂ ಹೆಚ್ಚಿನ ಪ್ರವೇಶವನ್ನು ಕೊಡಲಿಲ್ಲ. ಅದರಲ್ಲೂ ನೀವು VVIPಗಳು ನೀವು ಬಂದಾಗ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲೋ ಒಂದು ಕಡೆ ಅಡ್ಡಿ ಆತಂಕಗಳಾಗ್ತವೆ. ಆ ಕಾರಣಕ್ಕಾಗಿ ನಿಮಗೆ 3 ಗಂಟೆಗೆ ಬರಲಿಕ್ಕೆ ನಾವು ಅವಕಾಶವನ್ನು ಕೊಡ್ತೇವೆ ಅಂತ ಅದು ವಿದ್ಯುಕ್ತವಾಗಿ ಆಡಳಿತಾತ್ಮಕವಾಗಿ ಆ ಅವಕಾಶವನ್ನು ಕೊಡಲಾಗಿದೆ. ಆದರೆ ರಾಹುಲ್ ಗಾಂಧಿ ಇದರಲ್ಲೂ ಒಂದು ರಾಜಕೀಯ ಮಾಡೋಣ ಅಂತ ಹೊರಟಿರಬೇಕು. ಅಪ್ಪರ್ ಬುದ್ಧ ರಾಜಕಾರಣಿ 3 ಗಂಟೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು ಯಾಕೆ ಬೆಳಗ್ಗೆನೇ ಹೋಗಬಾರ್ದು? ಬೆಳಗ್ಗೆ ಹೋದಾಗ ಪ್ರಾಯಶಃ ಮೊದಲಿನ ಅವರ ಆಲೋಚನೆಯ ಪ್ರಕಾರ ಪ್ಲ್ಯಾಂಡ್ ಅದು, ಅಲ್ಲಿ ನಿರಾಕರಿಸ್ತಾರೆ, ಅವರು ಪ್ರವೇಶವನ್ನು ನಿರಾಕರಿಸ್ತಾರೆ. ಆ ಪ್ರವೇಶವನ್ನು ನಿರಾಕರಿಸಿದಾಗ ನಾನು ಪ್ರತಿಭಟನೆ ಮಾಡ್ತೇನೆ. ನನ್ನಿಂದ ಆದ ತಪ್ಪೇನು, ನನ್ನಿಂದ ಆದ ಅಪರಾಧ ಏನು, ನಾನು ದೇವಸ್ಥಾನದ ಪ್ರವೇಶ ಮಾಡಲಿಕ್ಕೆ ಅರ್ಹನಲ್ವೇ ಅನ್ನುವಂಥ ಈಗೇನೋ ಅವರು ಪ್ರತಿಭಟನೆ ಮಾಡಿದರು. ಅದು ಪೂರ್ವ ಸಿದ್ಧತೆ, ಪೂರ್ವ ಯೋಜನೆ, ಸ್ಕ್ರಿಪ್ಟೆಡ್. ನಿಮಗೆ ಅನುಮತಿ ಕೊಟ್ಟದ್ದು 3 ಗಂಟೆಗೆ. ಬೆಳಗ್ಗೆ ಯಾಕೆ ಹೋಗ್ತೀರಿ ನೀವು? ಬೆಳಗ್ಗೆ ಆಗೋದಿಲ್ಲ ಅಂತ ಆಡಳಿತ ಮಂಡಳಿ ಆಲ್ರೆಡಿ ಸ್ಪಷ್ಟಪಡಿಸಿದೆ. ಆದರೂ ಇವರು ಹೋಗಿದ್ದಾರೆ, ಅಲ್ಲಿ ಪ್ರತಿಭಟಿಸಿದ್ದಾರೆ, ಅಲ್ಲಿ ವಿರೋಧ ವ್ಯಕ್ತವಾಗಿದೆ, ಅದನ್ನು ಹೈ ಡ್ರಾಮಾ ಮಾಡಿದ್ದಾರೆ. ಇದು ಈಗ ಸುದ್ದಿ. ಆದರೆ ಇದರ ಪರಿಣಾಮ ಏನು, ಇದರ ಹಿಂದೆ ಅಡಗಿರುವ ಸತ್ಯ ಏನು ಅಂತಂದರೆ, ಕಾಂಗ್ರೆಸ್ಸು ಹತಾಶಗೊಂಡಿದೆ. ಏನೋ ರಾಮನ ಪುನರ್ಪ್ರತಿಷ್ಠಾಪನೆಯ ದಿನ ಯಾವ್ಯಾವುದೋ ರೀತಿಯಲ್ಲಿ ಒಂದು ಗೋದ್ರ ಆಗಿಬಿಡುತ್ತೆ, ಭಯೋತ್ಪಾದಕರು ನುಗ್ಗಿಬಿಡ್ತಾರೆ, ಏನೋ ಸಾವು ನೋವುಗಳಾಗ್ಬಿಡ್ತವೆ, ಅದರಿಂದ ಒಂದು ಇಡೀದಾದಂಥ ಭಾರತದ ಒಂದು ಅಖಂಡವಾದ ರಾಮ ನಾಮ ಸಂಕೀರ್ತನೆಯಲ್ಲಿ ಇವತ್ತೇನು ಮೈಮರೆತಿದೆ, ಆ ದೇಶದ ಚಹರೆ ಬದಲಾಗ್ತದೆ ಅಂತೇನು ಕನಸು ಕಟ್ಟಿತ್ತು, ಅದು ಆಗಲಿಲ್ಲ. ಸರ್ಪಗಾವಲನ್ನು ಹಾಕಲಾಗಿದೆ. ಭಾರತ ಅಂದರೆ ಏನು ಅಂತ ಭಾವಿಸಿದ್ದೀರಿ? ಇದೇ 11 ದಿನದ ವ್ರತದಲ್ಲಿ, ರಾಮಾಯಣದ ಮಹಾಕಾವ್ಯದಲ್ಲಿ ಸಂಪೂರ್ಣವಾದಂಥ ಕಥೆಯಲ್ಲಿ ಉಲ್ಲೇಖಿಸಿದ ಪವಿತ್ರವಾದಂಥ ಎಲ್ಲ ಸ್ಥಳಗಳಿಗೂ ನಿರ್ಭೀತಿಯಿಂದ ಯಾವುದೇ ರೀತಿಯಲ್ಲೂ ಅಳುಕಿಲ್ಲದೆ ಪ್ರಧಾನಿಯವರು ಹೋಗಿ ಸ್ನಾನವನ್ನು ಮಾಡಿದರು, ಜಪವನ್ನು ಮಾಡಿದರು, ವಿಶೇಷವಾದಂಥ ತುಲಾಭಾರವನ್ನು ಮಾಡಲಾಯಿತು, ದೇವರಿಗೆ ಸಂಕೀರ್ತನೆ ಮಾಡಲಾಯಿತು, ಎಲ್ಲವನ್ನೂ ಮಾಡಿದರು. ಯಾವುದಕ್ಕೂ ಅಳಕಲಿಲ್ಲ ಅವರು, ಯಾವುದಕ್ಕೂ ಬೆದರಲಿಲ್ಲ, ಯಾವುದಕ್ಕೂ ಅಂಜಿಕೆ ಆಗಲಿಲ್ಲ. ಅದರ ಮಧ್ಯೆ ರೋಡ್ ಶೋ ಮಾಡಿದರು. ಅತ್ಯಂತ ಆತಂಕಿತ ಪ್ರದೇಶದಲ್ಲೂ ರೋಡ್ ಶೋ ಮಾಡಿದರು. ಎಲ್ಲಿಯೂ ಏನನ್ನೂ ಆಗಲಿಲ್ಲ. ಭಾರತ ಮೊದಲನಾಗಿ ಇಲ್ಲ. ಭಾರತ ಭದ್ರವಾಗಿದೆ, ಭಾರತ ಅಖಂಡವಾಗಿದೆ. ಭಾರತದ ಭದ್ರತೆಯಲ್ಲಿ ಒಂದು ಸೊಳ್ಳೆಯೂ ಕೂಡ ನುಸುಳಲಿಕ್ಕೆ ನಾವು ಬಿಡುವುದಿಲ್ಲ ಅನ್ನುವ ಸಂದೇಶವನ್ನು ಈ ರಾಮನ ಪುನರ್ಪ್ರತಿಷ್ಠಾಪನೆಯ ಒಟ್ಟು ಕಾರ್ಯಕ್ರಮದಲ್ಲಿ ಭಾರತ ತೋರಿಸ್ಕೊಟ್ಟಿದೆ. ಸಂಸತ್ತಿಗೆ ಹೊಗೆ ಬಾಂಬ್ ಹಾಕಲಿಕ್ಕೆ ನುಗ್ಗಿದಾಗ ಭಾರತ ಅಭದ್ರಗೊಂಡಿದೆ ಅನ್ನುವಂಥ ಒಂದು ಭಾವ ಇತ್ತಲ್ಲ, ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಈ ರಾಮ ಮಂದಿರದ ಪುನರ್ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಭಾರತ ಸರ್ಕಾರ ನೀಡಿದೆ, ಮೋದಿಯವರು ನೀಡಿದ್ದಾರೆ. ಇದು ಕಾಂಗ್ರೆಸ್ಸಿಗೆ ನುಂಗ್ಲಿಕ್ಕಾಗದಿದ್ದಂಥ ತುತ್ತು, ಕಾಂಗ್ರೆಸ್ಸಿಗೆ ಶಾಪ. ಕಾಂಗ್ರೆಸ್ಸು ಅಭದ್ರಗೊಂಡಿದೆ. ಕಾಂಗ್ರೆಸ್ಸು 24ರ ಚುನಾವಣೆಯಲ್ಲಿ ಅತ್ಯಂತ ಹತಾಶೆಯಿಂದ ಪ್ರವೇಶವನ್ನು ಮಾಡಬೇಕಾಗಿದೆ. ಅದು ಈ ರಾಹುಲ್ ಗಾಂಧಿಗೆ ಒದಗಿದಂಥ ಈ ಘಟನೆಗಳು, ರಾಹುಲ್ ಗಾಂಧಿ ಬಸ್ಸಿನಿಂದ ಇಳಿದು ಹೋದಂಥ ಘಟನೆ, ಆ ವೀರಾವೇಶ, ಆ ಹತಾಶೆಯ ಪ್ರತಿಕ್ರಿಯೆ, ಅದೆಲ್ಲವೂ ಏನನ್ನು ಸೂಚಿಸ್ತದೆ ಅಂದರೆ, ರಾಮ ಮಂದಿರದ ಈ ಉದ್ಘಾಟನೆಯ ಸಂದರ್ಭದಲ್ಲಿ ನಾವು ನಾಮಕಾವಸ್ಥೆಗಾದರೂ ಪ್ರವೇಶವನ್ನು ಮಾಡಬೇಕಾಗಿತ್ತು. ಆ ಮಾಡದೇ ಇರುವಂಥ ಕಾರಣಕ್ಕಾಗಿ ಬಹುಸಂಖ್ಯಾತ ಹಿಂದೂಗಳ ಇಡೀ ಒಂದು ಮಾನಸಿಕವಾದಂಥ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇವತ್ತು ನಿರ್ಲಕ್ಷ್ಯಕ್ಕೊಳಗಾಗಿದೆ. ಕಾಂಗ್ರೆಸ್ಸು ರಿಜೆಕ್ಟ್ ಆಗಿದೆ, ತಿರಸ್ಕೃತಗೊಂಡಿದೆ. ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಅನ್ನುವಂಥ ಒಂದು ಮನೋಗತ ಸ್ವತಃ ರಾಹುಲ್ ಗಾಂಧಿಗೂ ಮತ್ತು ಇಡೀ ಕಾಂಗ್ರೆಸ್ಸಿಗರಿಗೂ ಅರ್ಥ ಆಗಿದೆ. ರಾಮನ ಸಂಕೀರ್ತನೆ, ರಾಮ ಜಪ, ರಾಮನ ಪುನರ್ಪ್ರತಿಷ್ಠಾಪನೆ ಏನನ್ನು ತೋರಿಸಿಕೊಟ್ಟಿತು ಅಂತಂದರೆ, 75 ವರ್ಷದಲ್ಲಿ ನಮ್ಮ ಸನಾತನ ಸಂಸ್ಕೃತಿಯನ್ನು, ರಾಮನನ್ನು, ಕೃಷ್ಣನನ್ನು, ನಮ್ಮ ಇಡೀ ಮಹಾಕಾವ್ಯಗಳನ್ನು, ನಮ್ಮ ಇಡೀ ಚರಿತ್ರೆಯನ್ನು
ನಮ್ಮ ಅಸ್ಮಿತೆಯನ್ನು, ನಮ್ಮ ಆರಾಧನಾ ಸಂಸ್ಕೃತಿಯನ್ನು ಮೆಟ್ಟಿ ಮೆಟ್ಟಿ ಅದನ್ನು ಪಾತಾಳಕ್ಕೆ ಕೊಂಡು ಹೋಗುವ ಕೆಲಸವನ್ನು ಮಾಡಿದ್ರಲ್ಲ, ಅದು ಆಗಿಲ್ಲ. ಆ ಎಲ್ಲ ನಿಮ್ಮ ದುಷ್ಕೃತ್ಯಗಳಿಗೆ, ಆ ಪಾಪಕ್ಕೆ ಸರಿಯಾದ ಪ್ರಾಯಶ್ಚಿತವನ್ನು ಮಾಡಲಿಕ್ಕೆ ಶ್ರೀರಾಮನೇ ಎದ್ದು ಬಂದಿದ್ದಾನೆ. ಸನಾತನ ಸಂಸ್ಕೃತಿಯ ಪುನರುಜ್ಜೀವನ ಆಗಿದೆ. ಇನ್ನು ಭಾರತ ಮೊದಲನಾಗಿ ಇರುವುದಿಲ್ಲ. ಭಾರತ ಬದಲಾಗಿದೆ. ಭಾರತ ತನ್ನ ಮೂಲ ಸಂಸ್ಕೃತಿಯ ಮೇಲೆ ಅಖಂಡವಾಗಿ ನಿಂತಿದೆ ಅನ್ನುವ ಸಂದೇಶವನ್ನು ಸೂಚ್ಯವಾಗಿ ಕಾಂಗ್ರೆಸ್ಸಿಗೆ ಈ ಕೆಲವು ಘಟನೆಗಳು ಶ್ರೀರಾಮನ ಪುನರ್ಪ್ರತಿಷ್ಠಾಪನೆಯ ಹೊತ್ತಿನಲ್ಲೇ ನಡೆದದ್ದು, ಅದು ದಿವ್ಯವಾದಂಥ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.